ವೆಂಕಟಾಚಲನಿಲಯಂ ವೈ. ವೆಲ್ಕಮ್ ಬ್ಯಾಕ್ ಟು ಮಧು ಪೂಜಾರಿ ಲಾಗ್. ಎಲ್ರಿಗೂ ನಮಸ್ಕರಿಸುತ್ತೆ. ನಾವು ಇವತ್ತು ಹರಿಸೇವೆ ಕಾರ್ಯದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ. ಏನಪ್ಪಾ ಈ ಹರಿಸೇವೆ ಕಾರ್ಯ ಅಂದ್ರೆ ಗೊತ್ತಾಗ್ಬೇಕಂದ್ರೆ ಫುಲ್ ವಿಡಿಯೋ ನೋಡಿ. ಪರಮಾತ್ಮ ತಿರುಮಲೇಶ್ವರ ತುಂಬಾ ಆಲೇಶ್ವರ ಪರಮಾತ್ಮ ಇವತ್ತು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಲೋಪಗಳು ಯಾವುದೇ ಅನುಗ್ರಹ
ಹಾರೈಸಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀನಿವಾಸ ಯುಗ ಯುಗದಲ್ಲಿಯೂ ಸಹ ನೀನು ಅವತಾರಗಳಿಲ್ಲ ಭೂಮಿಯ ಮೇಲೆ ಉದ್ಧಾರ ಮಾಡುವಂತಹ ಈ ಕಲಿಯುಗದಲ್ಲಿ ನೀವು ಶ್ರೀನಿವಾಸ ತಿರುಮಲ ಬೆಟ್ಟದ ಸಾಧುಪುರದಲ್ಲಿ ಆನಂದ ನೆಲೆಯಲ್ಲಿ ಕುಟುಂಬದಲ್ಲಿ ನೀನು ಅಕ್ಷಯ ಪಾತ್ರವನ್ನು ತುಂಬಿ ಸೃಷ್ಟಿಸಿ ಅದನ್ನು ಈ ಪರಮಾತ್ಮ ನಿನ್ನ ಕ್ಷೇತ್ರಕ್ಕೆ ನೀನು ಪ್ರಯಾಣಿಸಿ ಪ್ರಮಾಣ ಇವತ್ತು ನಿನ್ನ ಅನುಜ್ಞೆ ಸ್ವಾಮಿ ಬಂಗಾರದ ಮನೆಗೆ ಗೋವಿಂದೋ ಸ್ವಾಮಿ ಬಂಗಾರದ ಕಳಸಕ್ಕೆ ಗೋವಿಂದೋ ಸ್ವಾಮಿ ಅಕ್ಷಯ ಪಾತ್ರಕ್ಕೆ ಗೋವಿಂದೋ ತಿಂಗಳಿಂದ ಹಗಲಿರುಳು ಕತ್ತಲೆ ರಾತ್ರಿ ಬೆಳಕು ಎಂಬುದು ಇಲ್ಲದೆ ದುಡಿದು ಈ ಸೇವೆ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡಿದ್ದಾರೆ ಪರಮಾತ್ಮ. ಈ ಕುಟುಂಬಕ್ಕೆ ಆ ಸೇವೆಯ ಫಲವನ್ನು ಆದಷ್ಟು ಶೀಘ್ರವಾಗಿ ದೇವರೇ ಅನ್ನುವ 3 ಅಕ್ಷರ ಬಿಟ್ಟರೆ ಮತ್ತೇನು ಬಲ್ಲವರಲ್ಲ. ಏನೋ ನಮ್ಮ ಹಿಂದೆ ಹಿರಿಯವರು ಮಾಡಿರುವಂತ ಪದ್ಧತಿಯಲ್ಲಿ ನಮ್ಮ ಎಲ್ಲ ಭಕ್ತಾದಿಗಳು ಎಲ್ಲ ದಾಸವರ್ಗದವರು ಸೇರಿ ಈ ಸೇವೆಯಲ್ಲಿ ನಾವು ಮಾಡುವಂಥದ್ದು. ಇದಕ್ಕೆ ಯಾವುದೇ ಭಟ್ಟ ಬ್ರಾಹ್ಮಣರನ್ನು ನಾವು ಕರೆಯುವುದಿಲ್ಲ. ಹಿಂದಿನಿಂದ ನಮ್ಮವರೇ ಮಾಡುವಂಥದ್ದು, ಈಗಲೂ ನಮ್ಮವರೇ ಮಾಡ್ತಾ ಇರುವಂಥದ್ದು. ಈ ಸೇವೆಯಲ್ಲಿ ಯಾವುದೇ ಒಂದು ರೋಗಿಗಳನ್ನು ಕೊಡದೆ ಅವರಲ್ಲಿ ಯಾವುದೇ ಒಂದು ನೋವು ಮುರಿಯಿದ್ರೆ ಅದನ್ನು ಹೋಗಲಾಡಿಸಬೇಕು. ತಪ್ಪನ್ನು ಹಿಡಿದ ಕುಟುಂಬಕ್ಕೆ ತಿಂಗಳುಗಳಿಂದ ಶ್ರಮಪಟ್ಟು ನಿನ್ನ ಸೇವೆಯನ್ನು ನೀನು ಒಪ್ಪಿಸಲಿಕ್ಕೆ ಹೇಳಿ ನೂರಾರು ಭಕ್ತಾದಿಗಳ ಪಾದಕ್ಕೆ ನಮಸ್ಕರಿಸಿ ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಇವತ್ತು ನಿನ್ನ ಹರಕೆ ನಿನ್ನ ಪಾದಕ್ಕೆ ಒಪ್ಪಿಸುತ್ತಿದ್ದಾರೆ. ಹೇ ವೆಂಕಟೇಶ, ಇದರಲ್ಲಿ ಏನಾದರೂ ಲೋಪ ಆದರೂ ಕೂಡ ನೀನು ಮನ್ನಿಸಿ ಈ ಕುಟುಂಬದ ಕುಡಿ
ಎಲ್ಲೆಲ್ಲೋ ಇದ್ದಾರೆ ಅವರೆಲ್ಲರಿಗೂ ನೀನು ಸದಾ ಕಾಲ ಸುಖ ಶಾಂತಿ ಪ್ರಾಪ್ತಿ ಮಾಡಿ ಈ ಹರಿಕೆಯನ್ನು ಸಂಪೂರ್ಣ ನಿನ್ನ ಪಾದಕ್ಕೆ ಸ್ವೀಕಾರ ಮಾಡು ಪರಮಾತ್ಮ. ಈ ಶ್ರೀನಿವಾಸ ಕೈಲಾಸವಾಸ 7 ಬೆಟ್ಟದೊಡೆಯ ಪದ್ಮಾವತಿ ಬಿಗೆ ನೀನು ಸಾಕ್ಷಿ ನಾಮದ ಸಾಕ್ಷಿ ಭಗವಂತ ನಿನ್ನ ಸೇವೆಯಲ್ಲಿ ಪೂಜೆ ಪುರಸ್ಕಾರಗಳಿಗೆ ಲೋಪ ಆದರೂ ನೀನು ಮನ್ನಿಸಬೇಕು. ಹರಿಕೆಯನ್ನ ಮುತ್ತೇರಿ ಕೋಳಿ ಚಿಕನ್ ಇಲ್ಲಿ 10,000 ಜನ ಮಾಡ್ತಾರೆ, ಊಟ ಮಾಡ್ತಾರೆ ಅಂತ. ಅದು ಯಾವ ತರ ಅಂದ್ರೆ ಅದು ಗೊತ್ತಾಗ ನಾವು ಒಂದು ಅನ್ನಕ್ಕಾಗಿ ಸಾರು ಮತ್ತೆ ಪಲ್ಯ ಲೂಸ್ ಸ್ವಲ್ಪ ತೆಳ್ಳಗೆ, ಅದು ಒಂದ್ರಲ್ಲೇ ಅಷ್ಟು ಜನಕ್ಕೆ ದೇವ್ರದ್ದು ಕಂಟ್ರೋಲ್ ಆಗೋಗ್ತದೆ. ಎಲ್ಲ ಅದರಲ್ಲಿ ಅದ್ರಲ್ಲೇ ಕಂಟ್ರೋಲ್. ದೇವರ ಬನ್ನಿ ಭಾರ ಹಾಕಿ ಮಾಡೋದು. ಹೌದೌದು, ನಾವು ಮಾಡ್ತೇವೆ ಹೇಳಿ ನಮ್ಮದನ್ನ ಇರುದಿಲ್ಲ, ದೇವ್ರದಾಗಿ ಮಾಡೋದು. ಅದು ಅವ ಅದೇ ಪ್ರಕಾರ ಅಷ್ಟೇ. ನಿಮ್ಮ ಪ್ರಯತ್ನ ಮಾಡ್ತೀರಿ, ಅದೆಲ್ಲ ಅದು ಅದ್ರ ಫಲ ದೇವ್ರು ಕೊಡ್ತಾರೆ ನಂಬಿಕೆ ಮೇಲೆ. ಕಲಿಯೋದ್ರಲ್ಲೂ ದೇವ್ರುಂಟು, ನಮ್ಮನ್ನು ನೋಡ್ತಾ ಹೇಳುವಂತ ಒಂದು ನಂಬಿಕೆ, ಇಷ್ಟೇ ವಿಶ್ವಾಸ. ಈಗ ಇದು ಹರಿಸೇವೆ ಕಾರ್ಯ ಅದಲ್ಲ, ಎಷ್ಟು ವರ್ಷಕ್ಕೊಂದ್ಸಲ ಮಾಡ್ತಾರೆ ಅಲ್ಲಿ? ಇದು ಹಾಂಗ್ ಬರುವುದಿಲ್ಲ. ಈಗ ಈ ಜಾಗದಲ್ಲಿ ಈಗ ಒಂದಾಯ್ತು ಹರಿಸೇವೆ ಮಾಡಿದ್ರೆ, ಈಗ ಅವ್ರಿಗೆ ಪುನಃ ಮತ್ತೆ ಆ ಜಾಗದಲ್ಲಿ ಆ ಒಂದು ಮಾಡೋ ಶಕ್ತಿ ಸಾಮರ್ಥ್ಯ ಇದ್ರೆ ದೇವ್ರು ಕೊಟ್ರೆ ಅವರೆಲ್ಲ ಕುಟುಂಬಕ್ಕೆ ಹಾ ಸಿಗ್ತದೆ. ಅದು ಮತ್ತೆ ಪುನಃ ಅವ್ರು ಇದಕ್ಕೆ ಆಗೋಗ್ತದೆ. ಈಗ ಇದು ನೋಡಿದ್ರೆ ಮತ್ತೆ ಅದು ನೋಡುವ ಯೋಗ ಇರುದಿಲ್ಲ ಅವ್ರಿಗೆ, ಆ ತಾರ ಇರುದಿಲ್ಲ. ತಾರ ಅಂದ್ರೆ ಯೋಗ. ಈಗ ಒಂದು ಮಾಡಿದ್ರೆ, ಈಗ ಒಂದು ಯಜಮಾನರು ಅಂತ ಇರ್ತಾರೆ ಅದಕ್ಕೆ ಮೇಲೆ ಮನೆಗೆ, ಅವರಿಗೆ ಈಗೊಂದು ಮಾಡಿದ್ರೆ ಮತ್ತೊಂದು 10 ವರ್ಷ ಮೇಲೆ ಮಾಡು ಯೋಗ ಬಂದ್ರೆ ಅದು ಅವ್ರ ಕೈಯಿಂದ ಇಡೀ ಕುಟುಂಬಕ್ಕೆ ಆಗೋಗ್ತದೆ, ಸೇವೆ ಆಗೋಗ್ತದೆ. ಆ ಯೋಗ ಅವ್ರಿಗೆ ಇರದೇ ಇದ್ರೆ 10 ವರ್ಷ ಅವ್ರು ಆಯ್ತು, 20 ವರ್ಷ ಅವ್ರು ಆಯ್ತು, ನಂತರ ಅವ್ರ ಮಕ್ಕಳಿಗೆ ಬರ್ತದೆ. ಈ ಹರಿಸೇವೆ ಒಂದು ಆಗುತ್ತೆ ನಮಗೆ ತುಂಬಾ ಕಷ್ಟ. ಒಂದು ಆಗಿದ್ಮೇಲೆ ಉಂಟಲ್ಲ, ಅದು 20 ವರ್ಷದವ್ರು ಒಂದ್ಸಲ ಆ ಜಾಗದ ಹಾಗೆ ಆಗ್ತದೆ. 5 ದಿವಸ ಕಂಟಿನ್ಯೂ ಮಾಡ್ತೀರಲ್ಲ? 5 ದಿವಸ ಅನ್ನದಾನ ಇರ್ತದೆ. ಭಾನುವಾರ ದಿವಸ ಅನ್ನದಾನ, ವಸ್ತ್ರದಾನ ಎಲ್ಲ ಆಗ್ತದೆ. ಅವ್ರಿಗೂ ವಸ್ತ್ರ ಆಗ್ತದೆ. ಎಲ್ಲಿಂದ ಅಂದ್ರೆ 1 hour ಈಚೆ, ಶಿರೂರು ಈಚೆ ಆ ಕಡೆ ಮಾಡ್ತಾರೆ, ಈ ಸೇವೆ ಮಾಡ್ತಾರೆ. ಅವ್ರಿಗೆ ನಾಗಮಂಡ ಅಂದ್ರೆ ಈಚೆ ಅನ್ನದಾನ ಮಾಡ್ತಾರಲ್ಲ, ಅಂದಾಜು ಎಷ್ಟು ಬರ್ಬೋದು, ಖರ್ಚು ಎಷ್ಟಾಗ್ಬೋದು? ಇದು ಈಗ ನಾವು ಫಸ್ಟ್ 20 ಲಕ್ಷ ಇದರಲ್ಲಿ ಇದೆಲ್ಲ ಬರಬೇಕು. ಆ 20 ಲಕ್ಷದಲ್ಲಿ ಈ ಬಂದವ್ರದ್ದೆಲ್ಲ ಖರ್ಚು ಹೋಗ್ಬೇಕು ಅದರಲ್ಲಿ. ಆ ರೀತಿ ಒಂದು ಎಷ್ಟು ಮಾಡ್ತಾರೆ. ಒಂದು ವೇಳೆ ಅದರೆಲ್ಲ ಉಳಿದ್ರೆ ಉಳಿತು, 1 ಲಕ್ಷ 1.5 ಲಕ್ಷ ಹಿಂಗೆ ಉಳಿದ್ರೆ ಉಳಿದೈತೆ. ಅಷ್ಟು ಖರ್ಚು ಹೋದ್ರೆ ಏನ್ ಮಾಡೋಕ್ಕಾಗೋದಿಲ್ಲ. ಮತ್ತೆ ನೀವು ಸ್ವಲ್ಪ ಕೈಲಿ ಹಾಕೊಂಡು ಕಮ್ಮಿ ಆದ್ರೂ ಕೂಡ ಹಾಗಾಗಿ ಇವ್ರ ದುಡ್ಡು ವಸೂಲಿ ಮಾಡ್ಕೊಡ್ಬೇಕು. ದೇವ್ರ ಕಾರ್ಯ ಮಾಡ್ತಾರೆ, ಅವ್ರ ಕುಟುಂಬದವ್ರಿಗೆ ಸಂಬಂಧಪಟ್ಟರು. ಈಗ ನಾವು ಬಂದವರಿಗೆ ಸಂಬಂಧಪಟ್ಟ, ನಾವು ಬಂದವರು ಅವ್ರು ಮಾಡಿದೊಂದು ಸೇವೆ ಅವರಿಗೆ ನಾವು ಮಾಡ್ಕೊಟ್ಟಿವಿ. ಏನ್ ಅನ್ನ ಮಾಡುದು, ಈ ಅಡಿಗೆ ಮಾಡುದು ಇಂಥದ್ದು ಸೇವೆ. ಹರಿಸೇವೆ ಕಾರ್ಯಲ್ಲಿ ಎಲ್ಲ ಜನಾಂಗದವರು ಕೂಡ ಎಲ್ಲ ಸಮಾಜದವರು ಬರ್ತಾರೆ, ಯಾವುದೇ ತರ ಭೇದ ಭಾವ ಇಲ್ಲ. ಯಾರು ಊಟ ಮಾಡ್ಬೋದು, ಯಾರು ಶಾಂತಿ ರೀತಿನೇ ನಮ್ಮ ಭೇದ ಭಾವ ಇಲ್ಲ. ಯಾಕಂದ್ರೆ ಅವ್ರು ದೇವ್ರ ಕೆಲಸ ಮಾಡ್ತಾರೆ, ದೇವ್ರ ಕಾರ್ಯ ಮಾಡಿದ್ದಾರೆ. ಅಲ್ಲೂ ಅವರು ಹಾಕಿದೊಂದು ಅನ್ನ ಪುಣ್ಯ ದೇವ್ರ ಪ್ರಸಾದ, ಆ ಪುಣ್ಯ ಸಿಗ್ಬೇಕಂತ ಅವ್ರ ಅನ್ನ ಹೇಳಿ ಹೋಗೋದಲ್ಲ, ಅದು ದೇವರ ಪ್ರಸಾದ, ನಾವು ಸ್ವೀಕರಿಸ್ಬೇಕಂತ ದೇವ್ರ ಬೇಕಾದಷ್ಟು ಹಣ ಇರ್ತದೆ. ಈ ಕೆಲಸ ಮಾಡೋಕ್ಕಾಗೋದಿಲ್ಲ, ತಿರುಪತಿ ಹೋಗೋಕ್ಕಾಗೋದಿಲ್ಲ, ದೇವ್ರು ನೋಡೋಕ್ಕಾಗೋದಿಲ್ಲ. ಈ ಕೆಲಸ ಮಾಡೋರು ಅವರು ಸಾಲ ಮಾಡಿ ಸೂಲ ಮಾಡಿ ಅಂಥವ್ರ ಕೈಲೇ ಮಾಡಿಸ್ಕೊಂತ ದೇವರ ಅಭಿಪ್ರಾಯ ಆಗುಂಟು. ಈಗ ಬೇಕಾದಷ್ಟು ಹಣ ಮಲ್ಲಿಕಂತಾರೆ, ಅವ್ರಿಗೆ ಇದೆಲ್ಲ ಮಾಡೋ ಬುದ್ಧಿ ದೇವ್ರು ಕೊಡೋದಿಲ್ಲ, ದೊಡ್ಡವ್ರಿಗೆ ಕೊಡೋದಿಲ್ಲ. ನೀವು ಇದು ಕಿಚನ್ ಮಾಡಿರಲ್ಲ, ಅಡಿಗೆ ಕೋಣೆ ಯಾವ ತರ ಪ್ಲಾನ್ ಮಾಡಿದ್ದೀರಿ? ಈಗ ನೀವೇ ಪ್ಲಾನ್ ಮಾಡಿ ಮಾಡಿಸಿದ್ರ ಅವ್ರಿಗೆ? ನೀವೇ ಪ್ಲಾನ್ ಮಾಡಿ ಇದೆಲ್ಲ ಮೇಲೆ ಕಟ್ಟಿಗೆಲ್ಲ ಹಾಕಿದ್ರಲ್ಲ, ಅದು ಅಡಿಕೆ ಅದಲ್ಲ, ಎಲ್ಲ ಅಡಿಕೆ ಮಾಡಿ
ಇದು ಯಾಕೆ ಮಾಡುದು ಹೇಳಿದ್ರೆ ಹೊರಗಿನವ್ರು ಇದಕ್ಕೆ ದೃಷ್ಟಿ ಹಾಕ್ಬಾರ್ದು, ಹೊರಗೆ ಜನ ನೋಡಬಾರ್ದು. ಮತ್ತು ಈ ನಾಯಿ ಗಂಟಿ ಇದೆಲ್ಲ ಇಲ್ಲಿ ಒಳಗೆ ಬರಬಾರ್ದು, ಯಾರು ಬರುವಂಗ ಆ ಪದ್ಧತಿ ಹಂಗುಂಟು. 3ರಲ್ಲಿ ದೇವ್ರು ಯಾವ್ದು ಕೊಟ್ಟ ಅದೇ ಮಾಡ್ಬೋದು. ಇದು ದೊಡ್ಡ ಕೆಲಸ ಅಂದ್ರೆ ಇದು ನೀವು ಮಾಡುವಂತ ಕಾರ್ಯಕ್ರಮ ಏನದು, ಇದು ನಿಮ್ಮ ಮಕ್ಕಳಿಗೂ ಅದು ದೇವರ ಆಶೀರ್ವಾದ ಇರ್ತದೆ ಅಂತ ಅರ್ಥ. ನಂಬಿಕೆ ಇದರಲ್ಲಿ ಇದಕ್ಕಿಂತ ಮತ್ತೆ ಮೇಲೆ ಏನಿಲ್ಲ, ಅವನ ನಂಬಿಕೆಯಿಂದ ಬರುತ್ತದೆ. ಇತ್ತೀಚೆಗೆ ಒಂದು 3-4 ವರ್ಷದಿಂದ ನಮ್ಮ ಕೈಯಲ್ಲಿ ಎಲ್ಲ ನಿಮಗೆ ಈಗ ನಾವು ಈ ಹರಿಸೋದ ಕಾರ್ಯ 25 ವರ್ಷ ಆಯ್ತು. ಹೆಚ್ಚಿನ ಜವಾಬ್ದಾರಿ ತಗೊಳ್ಬೇಕಾದ್ರೆ ಒಂದು 10 ವರ್ಷ ಆಯ್ತು. ಹೆತ್ತಕೋಚ್ ನಾವಲ್ಲ, ಹೆತ್ತವರು 8 ಮಂದಿ ನಾಯಕರು ಅಂತಲೇ ಇದ್ರು. ಅವ್ರು ನಮ್ಮ ಗುರುಗಳು ನಮಗೆ ಹೆಚ್ಚಿನದಾಗಿ ಎಲ್ಲ ಇದ್ರ ಬಗ್ಗೆ ಕೈಯಲ್ಲಿ ಇಟ್ಟರು ಅವರೇ. ಒಳಗಡೆ ಕೆಲಸಕ್ಕಾಗಲಿ ಹೊರಗಡೆದಾಗಲಿ ಪ್ರತಿಯೊಂದು ಕೆಲಸಕ್ಕೂ ಅವರೇ ಮಾರ್ಗದರ್ಶನ. ಸಾರಿಗಿಷ್ಟು ಪದಾರ್ಥಗಿಷ್ಟು ಆನಂತರದಲ್ಲಿ ಸೋರೆಕಾಯಿ ಅಂತೇಳಿ ಸುಖ ಮಾಡ್ತಾರೆ. ಇಲ್ಲಿ ಹರಿಸೇವಾ ಕಾರ್ಯದಲ್ಲಿ ಏನೇನು ಎಲ್ಲ ಹೆಚ್ಚು ವೆಜಿಟೇಬಲ್ ಮಾಡೋದು, ನಾನ್ ವೆಜ್ ಏನಿರಲ್ಲ. ಇವತ್ತು ಸಂಡೇ ಆದ್ರಿಂದ ಅದು ಒಂದು ಬಂಟ ಅಂತೇಳಿ ಒಂದು ಮುಂಜಾನೆ ಬಿಟ್ಟಿದೆ, ಒಂದು ಕೋಳಿ ನೋಡಿ ಅದನ್ನ ಇವತ್ತು ಇದು ಮಾಡ್ತಾರೆ, ಪೂಜೆಗೆ ಬಲಿ ಕೊಡ್ತಾರೆ. ಆ ನಂತರದಲ್ಲಿ ಅದ್ರ ಸಲುವಾಗಿ ಇವತ್ತು ವಿಶೇಷವಾಗಿ ಅದಕ್ಕೆ ಟೋಟಲ್ 400 ಕಾಯಿಯನ್ನ ನಾವು ರುಬ್ತಾ ಇದ್ದೇವೆ. 400 ಕಾಯಿ, ಮಸಾಲೆಗೆ ಒಂದು 150 ಕಾಯಿ, ಆ ನಂತರದಲ್ಲಿ ಒಂದು 250 ಕಾಯಿ ಈಗ ಹಾಲು ತೆಗೆದು ಹಾಕ್ತದೆ. ತುಂಬಾ ರುಚಿ. ಮಸಾಲೆಗೆ 150 ಕಾಯಿ ಮಸಾಲೆ ಇರುತ್ತೆ ಸಪ್ರೇಟ್ ಆಗಿ. ಆ ನಂತರದಲ್ಲಿ ಅದರಲ್ಲಿ ರುಚಿ ನೋಡ್ಲಿಕ್ಕೆಲ್ಲ ಒಳಗಡೆ ಇದ್ದಾರೆ, ಮೇನ್ ಕುಕ್ಗಳಿದ್ದಾರೆ, ಹಿರಿಯರಿದ್ದಾರೆ. ನಮ್ಗೆ ಹೇಳಿದಂತ ಕರ್ತವ್ಯನ ನಾವು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೇವೆ ಇಷ್ಟು ವರ್ಷದಿಂದ. ಬಂದಂತಹ ಎಲ್ಲ ಹರಿಸೇವಾ ಕಾರ್ಯಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಜಗದೊಡೆಯನಾದ ಶ್ರೀನಿವಾಸ ಒಳ್ಳೇದು ಮಾಡಲಿ, ಆಯುರ್ ಆರೋಗ್ಯವನ್ನು ಕೊಡ್ಲಿ ಅಂತ ಹೇಳಿ ಬಯಸ್ತೇನೆ. ಜೈ ಶ್ರೀನಿವಾಸ. ಲಕ್ಷ್ಮೀ ರಮಣ ರಾಮ ರಾಮ ಗೋವಿಂದ. ಈಶ್ವರ ದೇವ್ರು ಇಲ್ಲಿಗೆ ಬಂದಿದ್ರ? ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ, ಇಲ್ಲೇ ಈಶ್ವರ ದೇವ್ರು ಇಲ್ಲಿಗೆ ಬಂದಿದ್ರ? ಇಲ್ಲಿಗೆ